ಏನಂದ್ರೆ ಈಗೆಲ್ಲ ನಮ್ಮ ಸ್ನೇಹಿತರು ಮಾತಾಡ್ದಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕರು. ನಾನು ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ, ಸಂವಿಧಾನದ ಆಶಯಗಳ ರಕ್ಷಣೆ ಮಾಡ್ತೀನಿ, ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎರಡೂ ಜಾತಿಗಳನ್ನ ಬಿಟ್ಟುಬಿಟ್ಟು ಬೇನು ಪರಿಶಿಷ್ಟ ಜಾತಿಗಳಿಬ್ಬರು ಕಚ್ಚಾಡಕ್ ಬಿಟ್ಟಿದ್ದಾರೆ. ಯಾರು ಕೂಡ ಯಾರ ಹಕ್ಕುಗಳನ್ನು ಕಿತ್ಕೊಳ್ಳೋದು ಬೇಡ, ನಾವು ಯಾವ ಜನಾಂಗದ ವಿರುದ್ಧ ಹೋಗಿಲ್ಲ. ಯಾರ ಅಕಸ್ಮಾತ್ ಬಲಗೈ ಸಮಾಜದವರು ರೋಸ್ಟರ್ ಬಿಂದುನಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಅದು ಅನ್ಯಾಯ ಕೂಡ. ಒಳ ಮೀಸಲು ತುಂಬಿದ್ರೆ ಅದು ಮಾದಿಗರಿಗೆ ಅನ್ಯಾಯ. ನೀವು ಬಲಗೈ ಸಮುದಾಯದ ಕೇಳೋ ರೀತಿಯಲ್ಲಿ ರೋಸ್ಟರ್ ಬಿಂದುನಲ್ಲಿ ವ್ಯತ್ಯಾಸ ಆಗಿದ್ರೆ ಸರಿ ಮಾಡಿ ಕೆಲಸ ಯಾರ್ದು? ನೀವು ಬಲಗೈ ಸಮಾಜ ಎಡಗೈ ಸಮಾಜ ಅವ್ರನ್ನ ಬೀದಿ ಬಿಟ್ಟು ಒಬ್ಬರಿಗೊಬ್ಬರನ್ನ ನೀವು ದ್ವೇಷಿಗಳ ತರ ಮಾಡಿದಿರಿ. ನಾವು ದ್ವೇಷಿಗಳಲ್ಲ, ನಾವು ಒಟ್ಟೊಟ್ಟಿಗೆ ಬದುಕಂತವ್ರು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದೇ ತರ ಸಮಾನತೆ ಅನುಭವಿಸಿರ್ತಕ್ಕಂಥವ್ರು. ಅದ್ರ ದೊಡ್ಡ ದುರಂತ ಏನಂದ್ರೆ ವ್ಯವಸ್ಥೆ ಒಳಗಡೆ ನಾವಿಬ್ರು ವಿರೋಧಿಗಳ ತರ ಕಾಣ್ತಿದೀವಿ. ಯಾರು ವಿರೋಧಿಗಳಾಗಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಮೀಸಲಾತಿ ಇತ್ತು, ಮೀಸಲಾತಿ ಒಳಗಡೆ ಒಳ ಮೀಸಲಾತಿ ಜಾರಿಯಾಗಿದೆ. ಆ ಒಳ ಮೀಸಲಾತಿ ಜಾರಿಯಾಗಿರ್ತಕ್ಕಂಥದ್ದು ಕೂಡ ನಿಮ್ಮ ಸರ್ಕಾರದಿಂದ ಕೊಟ್ಟಂತದಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪಿನ ಪ್ರಕಾರ ಆಗಿದೆ. ನಮಗೆ ನೀವು ಕೊಡ್ಲಿಲ್ಲ, ಅದ್ರ ಕೊಡಬೇಕಾದ್ರೂ ಕೂಡ ನೀವು ಮೀಸ ಎಣಿಸಿ ಇಡೀ ದಲಿತ ಸಮುದಾಯವನ್ನು ಒಡೆದಾಕುವಂತ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನ ನಿಲ್ಲಿಸೋದ್ರ ಮುಖಾಂತರ ಈ ಒಳ ಮೀಸಲಾತಿ ಜಾರಿಗೆ ಏನು ಹೋರಾಟ ಮಾಡ್ತಿದ್ದಾರೆ ಜನ, ಅವ್ರಿಗೆ ಪ್ರಾಮಾಣಿಕವಾಗಿ 17% ಕೊಡ್ತೀರಾ ಕೊಡಿ, 15% ಕೊಡ್ತೀರಾ ಕೊಡಿ. ಈಗ ಆಲ್ರೆಡಿ ಒಳ ಮೀಸಲಾತಿ ಜಾರಿಯಾಗಿದೆ, ಪ್ರವರ್ಗ ABC ಅಂತ ಆಗಿದೆ, ರಾಜ್ಯಪಾಲರು ಅಂಕಿತ ಆಗಿದ್ದಾರೆ. ನೀವು ತುಂಬಾ ಸಂದರ್ಭಕ್ಕೆ ಪ್ರವರ್ಗ ABC ಅನ್ನೋದ್ರ ಆಧಾರದ ಮೇಲೆ, ಒಳ ಮೀಸಲಾತಿ ಆಧಾರದ ಮೇಲೆ ಈ ಹುದ್ದೆಗಳನ್ನು ತುಂಬಬೇಕು, ಮುಂದೆ ನಡೆಯುವಂತ ಎಲ್ಲ ಪ್ರಕ್ರಿಯೆಗಳು ನಡೀಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಹೋರಾಟ ಆರಂಭ ಆಗಿದೆ. ಈ ಹೋರಾಟ ಆರಂಭದ ದಿನ ಇದುವರೆಗೆ ನಡೆದಂತ ಹೋರಾಟಗಳು ಬೇರೆ, ಇವತ್ತಿನ ಹೋರಾಟಗಳು ಬೇರೆ. ಇವತ್ತು ಜಾರಿ ಆಗೋಗಿದೆ, ರಾಜ್ಯಪಾಲರ ಅಂಕಿತ ಆಗಿದೆ, ಮೀಸಲು ಪ್ರಮಾಣ ತೀರ್ಮಾನ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ನೆಪಗಳನ್ನು ಇಟ್ಕೊಂಡು ಇವತ್ತು ಒಳ ಮೀಸಲಾತಿಯ ಪ್ರಮಾಣ ಕೊಡ್ಲಿಕ್ಕೆ ಇಂದು ಮುಂದೆ ನೋಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ. ನೀವೇನಾದ್ರು ಎಚ್ಚೆತ್ತುಕೊಂಡು ನೋಡಿ, ಇವತ್ತು ಕೊಡಬೇಕಾಗಿತ್ತು, ಅವ್ರು ಬೀಸ ಧೋರಣೆಯಿಂದ ತಪ್ಪಿಸ್ಕೋಬೇಕು ಅನ್ನೋ ತರದಲ್ಲಿ ಇವತ್ತು ನಮ್ಮ ಕ್ಯಾಬಿನೆಟ್ ಏನಿತ್ತು, ನಿನ್ನೆ ಕ್ಯಾಬಿನೆಟ್ ಎಲ್ಲ ಕ್ಯಾಬಿನೆಟ್ ಪೋಸ್ಟ್ ಬಂದಾಗಿದೆ. ಸದಾ ಪೋಸ್ಟ್ ಬಂದ್ ಮಾಡ್ತಾ ಈ ವಿಚಾರಗಳನ್ನ ಅಳಿಯೋದು ಮಾಡ್ತಾ ಈ ವಿಚಾರಗಳನ್ನ ಜೀವಂತ ಇಡ್ತಾ ದಲಿತ ಸಮುದಾಯಗಳು ಒಡಕನ್ನ ಮೂಡಿಸ್ತಾ ಇದ್ದಾರೆ. ಇದು ಬಹಳ ಅಪಾಯ. ಬಲಗೈನವರು ಎಡಗೈನವರು ಎಲ್ಲೇ ಎಚ್ಚೆತ್ತುಕೋಬೇಕಾಗಿದೆ. ನಿಜವಾಗ್ಲೂ ಕೂಡ ಅನ್ಯಾಯ ಆಗಿರ್ತಕ್ಕಂಥದ್ದು ಕೇವಲ ಮಾದಿಗರು ವಲಯರು ಮಾತ್ರ, ವಲಯ ಮಾದಿಗರು ಇಬ್ಬರು ಸೇರಿ ಇನ್ಯಾರು ಉಂಟಾ ಇದ್ದಾರೆ. ಮತ್ತು ಮೀಸಲಾತಿ ಪ್ರಮಾಣ ಸಂವಿಧಾನ ಎಷ್ಟು ಬರಬೇಕಂತ ಬಂದಿಲ್ಲ ನಮಗೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಅಂತ ಕುತಂತ್ರದಿಂದ ನಮ್ಮ ಇಬ್ಬರ ನಡುವೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು, HC ಮಾದೇವಪ್ಪನವರು ನೇರವಾಗಿ ಸರ್ಕಾರ ಕಾರಣ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ದಲಿತರೊಳಗಡೆ ಒಡಕು ಮೂಡುವಂತ ಕೆಲಸ ಮಾಡಿದರೆ ಈಗ ಜಾರಿಗೆ ಬಂದಿರತಕ್ಕಂಥ ಪ್ರವರ್ಗ ABC ಪ್ರಕಾರ ಒಳ ಮೀಸಲಾತಿಯನ್ನು ಅಪ್ಲೈ ಮಾಡಿಕೊಂಡು ಈ ಒಂದು ಹುದ್ದೆಗಳನ್ನ ತುಂಬಬೇಕು. ಮುಂದೆ ನಡೆಯುವಂತ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಒಳ ಮೀಸಲಾತಿ ಅಳವಡಿಸಬೇಕು ಅಂತ ಹೇಳಿ ಕೇಳ್ಕೊಂಡು ಮಾತ್ರ ಮುಗಿಸ್ತೇನೆ. ಜೈ ಭೀಮ್.